ಅತ್ಯುದ್ರಿಕ್ತ ವಿದೋಷನ ಯಾವುದಿಗೆ ಅದೇ ಅತ್ಯುದ್ರಿಕ್ತ ವಿದೋಷ ಸ್ವರ ಜ್ಞಾನ ಪ್ರಭಾ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿತ್ಯ ನಿರೋಧ ನಿತ್ಯೇತಿ ಜ್ಞಾನ ಪ್ರಕಾಶಾವೃತಿ ಧಾಂತಾ ಮೋಕ್ಷ ವಿಮೋಕ್ಷದಂ ಹರಿವಜಂ ನಿತ್ಯಂ ಸದೋಪಾಸ್ಮಹೇ ಪ್ರಾಪ್ನೋತೀಹ ಆದಿತ್ಯಶ್ಚ ಜಯಂ ಅವೆಲ್ಲ ಆಯ್ತೀಗ ಸ್ವರೂಪಮೇಕಂ ಪ್ರಾಪ್ತಸ್ತು ನೋಡಿ ಆದಿತ್ಯನೇ ಜಯ ಬರುತ್ತೆ ಅಂತ ಹೇಳಿದರು. ಇದೆಲ್ಲರಿಗೂ ಅರ್ಥ ಅಲ್ಲೇ ಇಲ್ಲ. ಆದಿತ್ಯನಿಗಿಂತ ದೊಡ್ಡ ಯೋಗ್ಯತೆ ಇದ್ದವನಿಗೆ ಮಾತ್ರ ಬರುತ್ತೆ ಹೊರತು ಬೇರೆಯವರಿಗೆ ಬರೋದಿಲ್ಲ. ಆ ಕಡೆ ಅಪೇಕ್ಷೆನೂ ಬರೋದಿಲ್ಲ. ಅವರಿಗೆ ಈ ಟ್ರ್ಯಾಕ್ಟರು ಆ ಕಾರ್ನು ಓವರ್ಟೇಕ್ ಮಾಡಿಬಿಡ್ತು ಅಂತ ಯಾರು ನಂಬ್ತಾರ? ಎಲ್ಲೇ ನಿಂತು ಪಾರ್ಕ್ ಮಾಡಿದ್ರೆ ಮಾಡಿರ್ಬೋದಷ್ಟೇ. ಇದಕ್ಕೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಒಪ್ಪಲಿಕ್ಕೆ ಬರೋದಿಲ್ಲ. ಇದು ಮಾಡಿದ್ರು ಅಂದ್ರೆ ಅವರಿಗೆ ಸಾಧ್ಯ ಇದೆ ಅಂತ. ಎರಡು ಕಾರುಗಳಲ್ಲಿ ಬಂದಾಗ ಎರಡೂ ಸೂಪರ್ ಕ್ವಾಲಿಟಿ ಇದ್ದಾಗ ಡ್ರೈವರ್ ಇದ್ರ ಮೇಲೆ ಚೇಂಜ್ ಆಗ್ಬೋದ? ಪರೋ ಇವ್ರು ಎಂಥ ಡ್ರೈವರ್ನ ಕೊಟ್ಟರು ಕೂಡ ಟ್ರ್ಯಾಕ್ಟರ್ ಸ್ಪೀಡ್ ಅಷ್ಟೇ. ಯಾಕೆ ಟ್ರ್ಯಾಕ್ಟರ್ ಡಿಸೈನ್ ಆಗಿರೋದೇ ಅದಕ್ಕೆ. ಅದು ಡ್ರೈವರ್ ಇವ್ರು ಮಾಡದೇ ಬರ್ಲಿಕ್ಕೆ ಎಷ್ಟೋ ಸರ್ತೆ ಇವ್ರು ಆಕ್ಸಿಡೆಂಟ್ ಕೂಡ ಮಾಡಿಬಿಡ್ಬೋದು ಬರದೇನೆ. ಆ ಹೆವಿ ವೆಹಿಕಲ್ ರೀತಿ ಬೇರೆ. ಪರೋಹಿ ಅಸ್ಯ ಆದಿತ್ಯ ಜಯೋ ಭವತಿ ಅದೆಲ್ಲ ಆಯ್ತೇನೆ. ಸ್ವರೂಪಮೇಕಂ ಪ್ರಾಪ್ತಸ್ತು ವಿಷ್ಣು ಸ್ಯಾತ್ ಸರ್ವರೂಪಗಃ ಐಕ್ಯಾತ್ ತಥಾಪಿ ಸಂಪ್ರಾಪ್ತಿರ್ ಬಹುಪಾಸ್ತ್ಯಾ ಸುಖಾಧಿಕಾ ಇತಿ ಚ. ಸ್ವರೂಪಮೇಕಂ ಪ್ರಾಪ್ತಸ್ತು ವಿಷ್ಣು ಸ್ಯಾತ್ ಸರ್ವರೂಪಗಃ. ಮತ್ತೇನು ಮಾಡ್ತಾನೊಬ್ಬರು ವಿಷ್ಣುವಿನ ತಿಳ್ಕೊಂಡ ಮೇಲೆ ಕೆಲವರು ಐಕ್ಯಾತ್ ತಥಾಪಿ ಸಂಪ್ರಾಪ್ತಿರ್ ಬಹುಪಾಸ್ತ್ಯಾ ಸುಖಾಧಿಕ. ಕೆಲವರೆಲ್ಲ ಕೆಲವು ಉಪಾಸನೆ ಮಾಡ್ತಾರೆ, ಪದವಿ ಬೇಕಂತ ಮಾಡೋದಿಲ್ಲ. ನಾಲೆಡ್ಜ್ ಇಂಪ್ರೂವ್ಗೋಸ್ಕರ ತಗೋತಾರಲ್ಲ. ಕೆಲವೆಲ್ಲ 90 ವರ್ಷದಲ್ಲಿ ಪಿ ಎಚ್ ಡಿ ಮಾಡಿದವರು ಇದ್ದಾರೆ. 90 ವರ್ಷ ಆದಮೇಲೆ ಯಾವ ಕೆಲಸನೂ ಸಿಗೋ ಚಾನ್ಸು ಇಲ್ಲ, ಅವ್ರಿಗೆ ಬೇಕೂ ಇಲ್ಲ. ಅದು ಓದ್ದೆ ಇಷ್ಟೆಲ್ಲ ಓದಕ್ಕೆ ಆಗ್ತಿದ್ದಿಲ್ಲ ಓದ್ದೆ ಅಂತ ಹೇಳ್ತಾರೆ. ಆ ಥರ ಓದೋದಕ್ಕೇನು ತಪ್ಪಲ್ಲ. ಯಾವುದೋ ಒಂದು ಪದವಿ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ಅಪರಾಧನೇ ಅದು. ಈ ಅಪರಾಧ ಅಲ್ಲ. ಯಾಕೆ ಅಂದರೆ ಆ ರೀತಿ ತಿಳುವಳಿಕೆಯಿಂದ ಏನಾಗುತ್ತೆ ಅವ್ರಿಗೆ ಜ್ಞಾನವೃದ್ಧಿ ಆಗೋದ್ರಿಂದ ಆ ಅಡ್ವಾಂಟೇಜ್ ಇದೆ. ಹೆಚ್ಚು ತಿಳ್ಕೊಳ್ಬೇಕು ಅಂತಕೊಂಡು ಏನೂ ತಪ್ಪಲ್ಲ. ಯಾರನ್ನ ಗುರಿ ಇಟ್ಕೊಂಡು ಹೆಚ್ಚು ಮಾಡ್ಕೊಂಡು ಅದು ತಪ್ಪಾಗತ್ತೆ. ಅವ್ರು ಭಾರಿ ದೊಡ್ಡವರು, ಅವ್ರನ್ನ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು. ಆ ರೀತಿ ಮಾಡೇ ಕೆಲವು ಕೆಡಿಸ್ತಾ ಇರೋದು. ನಾನು ಬಿಟ್ಟರೆ ಇಲ್ಲ ಅಂದರೆ ಅದಕ್ಕಿಂತ ವರ್ಸ್ಟ್ ಇನ್ನೊಂದು ವಿಷಯ ಯೋಚನೆ ಮಾಡಬಾರ್ದು ಯಾರೋ ಕೂಡ. ಸೊ ಎಷ್ಟೋ ಸತ್ತೆ ನಮಗೆ ಕಂಡವ್ರು ಯಾರು ನಾವು ಈಕ್ವಲ್ ಅಲ್ಲ ತಿಳ್ಕೊಬೇಡ. ಆದರೆ ಮುಂದಿನ ದಿನದ ಯಾರು ಕಂಡಿದ್ದಾರೆ ಇದರಲ್ಲಿ? ಅವ್ರು ಈಗಿದ್ದು ಎಲ್ಲರೂ ಯಾರು ಕಂಡಿದ್ದಾರೆ? ನೀವು ಊರು ಬಿಟ್ಟು ಎಲ್ಲಿ ಹೋಗಿದ್ದೀನಿ ಅಂತ ಕೇಳಿದ್ರೆ ಉತ್ತರ ಇಲ್ಲ ಅದಕ್ಕೆ. ಆ ಮಾತನ್ನು ಯಾರೂ ಆಡ್ಕೊಡೋದು, ಗೊತ್ತಾಯ್ತಾ? ಆ ಮಾತು ಹೇಳೋ ಶಕ್ತಿ ಹೇಳಿದ್ದು ಇಬ್ಬರಿಗೆ, ಜೀವನಲ್ಲಿವರಿಗೆ ದೇವರಲ್ಲಿ. ಯಾರಿಗೂ ಆ ಶಕ್ತಿ ಇಲ್ಲ. ಪ್ರಾಪ್ತ್ಯ ಪರೋಜಯ ರೂಪಾಂತರ ಪ್ರಾಪ್ತಿರಪಿ ಭವತಿ. ಸ್ವರೂಪಮೇಕಂ ಪ್ರಾಪ್ತಸ್ತು ವಿಷ್ಣು ಸ್ಯಾತ್ ಸರ್ವರೂಪಕಃ ಐಕ್ಯಾತ್ ತಥಾಪಿ ಸಂಪ್ರಾಪ್ತಿರ್ ಬಹುಪಾಸ್ತ್ಯಾ ಸುಖಾಧಿಕಾ ಇತಿ ಚ. ಯಾರೋ ಒಬ್ಬ ಡಾಕ್ಟ್ರ್ ಹೇಳ್ತಿದ್ರು, ಭಾಳ ಆಶ್ಚರ್ಯ ಅಂದರೆ ಯಾರೋ ತೋರ್ಸಕ್ಕೆ ಬಂದಿದ್ದಾನಂತ ಟೆಸ್ಟ್ ಮಾಡೋಕ್ಕೆ, ಹಾರ್ಟ್ ಇದಕ್ಕೋಸ್ಕರ. ಇದೆಲ್ಲ ಮಾಡಿದ್ದಾನೆ, ಟೆಸ್ಟ್ಗಳು ಮಾಡಿದ್ದಾರೆ, ಓಕೆ ಅಂತಾಗಿದೆ. ಇವನೇ ಹೋಗಿದ್ದಾನಲ್ಲ, ನೀವು ಸ್ವಲ್ಪ ಟೆಸ್ಟ್ ಮಾಡ್ತೀನಿ ನೀನು ಮಾಡೋ ಅಂತ ಹೇಳಿದ್ದಾನೆ. ಮಾಡಿದ್ದಾರೆ, ಹೋಗೇ ಬಿಟ್ಟಿದ್ದಾರೆ. ಸ್ವಲ್ಪ ಮಾಡೋ ಹೊತ್ತಿಗೆ ಹೋಗಿಬಿಟ್ಟಿದ್ದಾರೆ. ಅದು ಇವರಿಗೆ ಪ್ರಾಬ್ಲಮ್ ಇದ್ದವರು ಇಲ್ಲ ಅಂತಾಯಿತು, ನಾರ್ಮಲ್ ಇದ್ದವ್ರು ಹೋಗಿಬಿಟ್ಟು. ಇವ್ರು ಎಷ್ಟು ಗೋಳಾಡ ಡಾಕ್ಟ್ರ್ ಅಂತ ಕೇಳಿದರೆ ನನ್ನ ಫ್ರೆಂಡ್ ಬೇಡ ಅಂದರೆ ನಾನೇ ಒತ್ತಾಯ ಮಾಡಿಸ್ಬಿಟ್ಟೆ, ಹೋಗೇ ಬಿಟ್ಟ ಪಾಪ. ಗೊತ್ತಾಗಲ್ಲ ಅದು ಡಾಕ್ಟ್ರ್ ಆದವನಿಗೆ ಗೊತ್ತಾಗ. ಅದೇನು ಸಿಂಪಲ್ ಅಂತ ತಿಳ್ಕೊಂಡಿರ್ತಾರೆ. ಕೆಲವೆಲ್ಲ ಭಾರಿ ರಿಸ್ಕಿ ಇರ್ತದೆ. ಅದು ಇದಾಗಿತ್ತು. ಅಂದರೆ ನಮ್ಮ ಜ್ಞಾನ ಎಷ್ಟು ಲಿಮಿಟೆಡ್ ಆಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಮತ್ತು ಎಲ್ಲ ಕಾಲಕ್ಕೆ ಒಂದೇ ರೀತಿ ಜ್ಞಾನ ಇರಬೇಕಾಗಿಲ್ಲ. ಬೆಳಿಗ್ಗೆ ಎದ್ದಾಗಿನ ಮೂಡು ಬೇರೆ, ಈ ಮೂಡು ಬೇರೆ, ಎಲ್ಲ ಡಿಸ್ಟರ್ಬ್ ಆಗಿ ಬಂದಿರ್ತಾರೆ, ಆಗಿನ ಮೂಡು ಬೇರೆ. ಹಾಗೆಲ್ಲ ಉತ್ತರ ಕೊಡೋದಕ್ಕೆ ಸರಿಯಾಗಿ ಉತ್ತರ ಕೊಡೋಕ್ಕೆ ಬರೋಲ್ಲ ಅವ್ರಿಗೆ, ಒಯ್ದು ಬಿಡ್ತಾರೆ. ಅದು ಬಿಟ್ಟು ಇಷ್ಟೆಲ್ಲ ನಾವು ಪ್ರಾಬ್ಲಮ್ಸ್ ಇಟ್ಕೊಂಡ್ಬಿಟ್ಟು ನಾವು ಏನೇನೋ ಮಾತಾಡಿದ್ರೆ ತಪ್ಪಾಗುತ್ತೆ. ಅದು ಅದಕ್ಕೆ ವೇದ ಹೇಳಿದ್ದು ಪ್ರಮಾಣ ಕೊಟ್ಟು ಹೇಳಿದ ಮಹತ್ತನೇ ಹೊರತು ಇಲ್ಲದೆ ಹೋದರೆ ಒಪಿನಿಯನ್ ಬೇರೆ, ಪ್ರಮಾಣ ಬೇರೆ. ಪ್ರಮಾಣ ಕೊಟ್ಟಾಗ ಒಪಿನಿಯನ್ ಆಗೋದಿಲ್ಲ, ಅದು ಜಡ್ಜ್ಮೆಂಟ್ ಡೆಸಿಷನ್. ಅದು ಒಪಿನಿಯನ್ ಕೊಡೋದು ಯಾವಾಗ ಅಂತ ಕೇಳಿದ್ರೆ ಇದಕ್ಕೆ ಆ ಒಬ್ಬರಿಗೂ ಹೇಳ್ಬಿಡ್ತಾರೆ ನನ್ನ ಪ್ರಕಾರ ಹೀಗೆ ಅಷ್ಟೇ. ಅಲ್ಲಿ ಜವಾಬ್ದಾರಿ ಹೊರೋದಿಲ್ಲ ಪೂರ್ತಿ. ಇಷ್ಟು ಬಿಟ್ಟು ಎಲ್ಲ ನೋಡಿದಾಗ ಇಷ್ಟು ಮಾಡ್ಬೋದು ಅಂತೇಳಿ. ಸ್ವರೂಪ ಬೇಕಾ ಇಬ್ಬರು 3 ಜನ ಅಂತಲ್ಲಿ ಇಬ್ಬರು ಬೇರೆ ಕೊಟ್ಬಿಟ್ರೆ ಹೋಗ್ಬಿಡುತ್ತೆ. ಇಬ್ಬರು ಒಂದೇ ರೀತಿ ಕೊಟ್ಟರೆ ಹೋಗ್ತಾರೆ. ಇದು ಅಯೋಧ್ಯೆ ಆಗಿರೋದು ಹಾಗೆ ತಾನೆ, ಆ ರೀತಿ ಆಗುತ್ತೆ. ಐಕ್ಯಾತ್ ತಥಾಪಿ ಸಂಪ್ರಾಪ್ತಿರ್ ಬಹುಪಾಸ್ತ್ಯಾ ಸುಖಾದಿ. ಒಟ್ಟಿನ ಮೇಲೆ ಬಹುಪಾಸನೆ ಎಂಬುದು ತಪ್ಪಲ್ಲ, ಆದರೆ ಒಂದು ಪದವಿಗೋಸ್ಕರ ಮಾಡಿದಾರೆ ತಪ್ಪೇ. ಅದಕ್ಕೆ ದೊಡ್ಡ ಅನರ್ಥ ಆಗುತ್ತೆ ಅಂತ ಹೇಳಿ. ಜಯೋ ನಾಮ ಪ್ರಾಪ್ತಿರೇವ ಧನಜಿತೆ ಸ್ವರ್ಜಿತೆ ಸತ್ರಜಿತೆ ಇತ್ಯಾದಿ ಮತ್ತೆ. ಜಯ ಶಬ್ದಕ್ಕೆ ಏನಂತ ಕರೀತಾರೆ? ಧನ ಸಿಕ್ತು, ಧನಜಯ ಅಂತ ಕರೀತಾರೆ. ಸ್ವರ್ಜಿತ ಸ್ವರ್ಗ ಸಿಕ್ತು, ಸ್ವರ್ಜಿತ ಅಂತ ಕರೀತಾರೆ. ಆ ಸತ್ರದಲ್ಲಿ ಗೆದ್ದ ಸತ್ರಾಜಿತ್ ಅಂತ ಕರೀತಾರೆ. ಆದ್ದರಿಂದ ಜಯ ಅಂದರೂ ಒಂದೇ, ಪ್ರಾಪ್ತಿಯೋ ಅಂದರೂ ಒಂದೇ. ಪ್ರಶಸ್ತಿ ವಿಜೇತರು ಅಂತ ಕರೀತಾರೆ. ವಿಜೇತರು ಅಂದ್ರೆ ಏನು? ಪಡೆದವರು ಅಂತ ಅರ್ಥ. ಇದು ಏನರ್ಥ ಮಾಡಬಾರ್ದಿಲ್ಲಿ? ಏನು ಕಾಂಪಿಟೇಷನ್ ಇತ್ತು ಗೆದ್ದು ಬಿಟ್ಟು ಮಾಡಿ ಆ ಅರ್ಥ ಇಲ್ಲ ಅದಕ್ಕೆ.
ಯಾವ ಅರ್ಥ ಇದೆ ಇಲ್ಲಿ? ಪಡೆದವರು ಅಂತ ಅಷ್ಟೇ ಅರ್ಥ. ಜಯೋ ನಾಮ ಪ್ರಾಪ್ತಿರೇವ ಚಿತ್ರಾದಿ ಯೋಗದಾತೃತ್ವಾತ್ ಮಾಸನಾಮ ಸ್ವಯಂ ಹರಿ ಲೋಕ ಪ್ರಕಾಶ ರೂಪತ್ವಾತ್ ಆದಿತ್ಯಶ್ಚ ಅದನಾದಪಾಂ ಇತಿ ಚ. ಚಿತ್ರಾದಿ ಯೋಗದಾತೃತ್ವಾತ್ ಮಾಸನ ಸ್ವಯಂ ಹರಿ. ಈ ಚೈತ್ರಾದಿ ಮಾಸಗಳಿವೆ. ಮಾಸ ಶಬ್ದ ವಾಚ್ಯತ್ವ ಯಾರಿಗಿದೆ? ದೇವರಿಗೆ ಇದೆ. ಪ್ರತಿಯೊಂದು ಪದ ಎಲ್ಲ ನಿಂದಾವಾಕ್ಯಗಳು ಪರಮಾತ್ಮನ ಪರ ಹೇಳುತ್ತೆ ಅಂದಮೇಲೆ ಇದನ್ನು ಹೇಳೋದು ಸಾಧ್ಯ ಇದೆಯಾ? ಅವಶ್ಯ ಹೇಳಬೇಕು. ಚಿತ್ರಾದಿ ದ್ವಾತ ಅಂತ ಯಾತಕ್ಕೆ ಕೊಟ್ಟರು ಅಂದರೆ ಸ್ವಲ್ಪ ತಿಳ್ಕೊಂಡಿರ್ಬೇಕಿದ್ರ. ಇವಾಗ ಚೈತ್ರ ಮಾಸ ಅಂತ ತಿಳ್ಕೊಂಡ್ರೆ ಅವತ್ತು ಹುಣ್ಣಿಮೆ ದಿವಸ ಏನಾಗಿರುತ್ತೆ? ಅಮಾವಾಸ್ಯೆ ಮುಂದೆ ಬರ್ಬೇಕಲ್ಲ. ಏನಿರ್ಬೇಕು ಗೊತ್ತಾ? ಅಲ್ಲಿ ಚಿತ್ರ ನಕ್ಷತ್ರ ಇರ್ಬೇಕು. ಅಥವಾ ಒಂದೊಂದು ಸರ್ತೆ ಹಿಂದೂ ಮುಂದಿಂದ ಆಗ್ಬೋದು. ದ್ವಂದ್ವ ನಕ್ಷತ್ರ ಅಂತ ಕರೀತಾರೆ. ಆಷಾಢ ಮಾಸ ಅಂತ ಹೇಳ್ತಾರೆ. ಹಾಗೆ ಉತ್ತರಾಷಾಢ ಪೂರ್ವಾಷಾಢ ನಕ್ಷತ್ರ ಅವತ್ತಿರ್ಬೇಕು. ಹುಣ್ಣಿಮೆ ವಿಶೇಷವಾಗಿ ಹುಣ್ಣಿಮೆ ಇರಬೇಕು. ಆ ರೀತಿ ಇದ್ದಾಗ ಏನಾಗುತ್ತದೋ ಆ ಮಾಸದ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಈ 12 ಮಾಸಕ್ಕೆ ಹೆಸರು ಬರಲಿಕ್ಕೆ ಕಾರಣ ಏನೀಗ? ಈ ನಕ್ಷತ್ರಗಳಿಂದ. ಅದಕ್ಕೆ ಚಿತ್ರಾದಿ ಯೋಗ ಅಂತ. ಚಿತ್ರಾದಿ ಯೋಗ ಚೈತ್ರ ಮಾಸ ಮೊದಲು ಕೊಡುವ ಅದೇ ಎಕ್ಸಾಂಪಲ್ ಕೊಟ್ಟು. ಚೈತ್ರ ಮಾಸ ಅಂತ ಹೇಳಿದರೆ ಅವತ್ತು ಚಿತ್ರ ನಕ್ಷತ್ರ ಇರಬೇಕು. ಇವತ್ತು ಯಾವ ನಕ್ಷತ್ರ ಅಂತ ಕೇಳಿದ್ರು ಸಂಡೆ ಯಾವ ವಾರ ಆಗುತ್ತೆ ಅಂತ ಹೇಳಿದ್ರೆ ಹಾಗಾಗುತ್ತೆ. ಅದು ಇವರಿಗೆ ಗೊತ್ತಾಗ್ಬಿಡುತ್ತೆ. ಯಾರಿಗೆ? ಗುಡ್ ಫ್ರೈಡೆ ಯಾವ ವಾರ ಬರುತ್ತೆ ಅಂತ ಹೇಳಿದರೆ ಯೋಚನೆ ಮಾಡ್ತಾ ಗಟ್ಟಿ ಯೋಚನೆ ಮಾಡಿಬಿಟ್ಟು ಸೋತೆ ಅಂದರೆ ಹೇಳೋದು ಹಾಗಾಗತ್ತೆ ಅಷ್ಟೇ. ಚಿತ್ರಾದಿ ಆ ಯೋಗ ಎಲ್ಲಿಂದ ಬರ್ಬೇಕದೀಗ? ದೇವ್ರು ಮಾಡಿಸ್ತಾರೆ. ಅದಕ್ಕೋಸ್ಕರ ಏನಂತ ಕರೀತಾರೆ ಅದನ್ನು? ಚಿತ್ರ ಶಬ್ದ ವಚನ ಆದರೂ ಪರಮಾತ್ಮನೇ, ಚೈತ್ರ ಮಾಸ ಅಂದರೂ ಪರಮಾತ್ಮನೇ, ವಸಂತ ಅಂದರೂ ಪರಮಾತ್ಮನೇ. ಅವೆಲ್ಲ ಆಟೋಮೆಟಿಕ್ ಅಲ್ಲ. ಯಾರು ಮಾಡ್ಬೇಕು ಅದನ್ನು? ದೇವರೇ ಮಾಡಬೇಕು. ಚಿತ್ರಾದಿ ಯೋಗದಾತೃತ್ವ ಇದು ವಿಷ್ಣು ಸಹಸ್ರನಾಮಗಳ ಹೊಸ ಅರ್ಥಗಳಿವೆ. ಯೋಗ ವಿಧಾಮ್ನೇತ ಯಾವುದೋ ಯೋಗ ಅಲ್ಲ ಅದು. ನಕ್ಷತ್ರಗಳ ಯೋಗವನ್ನು ಅವತ್ತು ಕೂಡಿಸಿ ಮಾಸ ಮಾಡೋದು ಪರಮಾತ್ಮನೇ. ಅದಕ್ಕೆ ಎಲ್ಲ ದೇವ್ರ ಕೈಲಿ ಹೇಳೋದಕ್ಕೆ ನೇಮ ಮಾಡಿಬಿಟ್ಟು ಹಗಲಲ್ಲಿ ಕತ್ಲೆ ಮಾಡಿ ಹಾಕ್ಬಿಟ್ಟ. ದೇವರನ್ನು ಕೊಡಿಸ್ಬೇಕಾದ್ರೆ ಆ ಶಕ್ತಿ ಇಲ್ಲ ಹೋದ್ರೆ ಏನು ಮಾಡ್ತಿದ್ದ ದೇವರು? ಮಾಡ್ತಿಲ್ಲ. ಉಳಿದಂತೆ ಮಾಡಿಲ್ಲ ಅಂದರೆ ಸರಿ ಇದೆ ಅಂತ ಅರ್ಥ. ಅಲೋ ಮಾಡಿದ್ದಾನೆ ಅಂತ ಅಲ್ಲೂ ದೇವ್ರ ಕೈವಾಡ ಇಲ್ಲ ಅಂತ ಅರ್ಥ ಅಲ್ಲ. ಅಲೋ ಮಾಡಿದ್ದಾನೆ, ಅಲ್ಲಿ ಮಾತ್ರ ತನ್ನ ಶಕ್ತಿ ತೋರ್ಸೋಕೋದ್ರೆ ಚೇಂಜ್ ಮಾಡಿದ್ದಾನೆ. ಆದ್ದರಿಂದ ಇವೆಲ್ಲ ಎಕ್ಸಾಂಪಲ್ಸ್. ಅದು ಯೋಗ ಅಂದ್ರೆ ಏನು? ಕೂಡ್ಸೋದು ಅಂತ ಅರ್ಥ. ಯೋಗ ಮೀನ್ಸ್ ಯೂನಿಯನ್. ಗೊತ್ತಾಯ್ತಾ? ಯೋಗ ಇಲ್ಲ, ಕೆಲಸ ಸಿಗಲಿಲ್ಲ. ಯೋಗ ಇಲ್ಲ ಅಂದರೆ ಕೆಲಸಕ್ಕೆ ಅವನಿಗೆ ಲಿಂಕ್ ಸಿಗಲಿಲ್ಲ ಅಂತ. ಬಸ್ ಮಿಸ್ ಆಯಿತು, ಬಸ್ ಯೋಗ ಇಲ್ಲ. ಯೋಗ ಯೋಗ ಯೋಗ. ಇವತ್ತು ದೇವ್ರು ಯೋಗ ನಿದ್ರೆ ಮಾಡ್ತಾನೆ ಅಂದ್ರೆ ಏನು? ರೆಪ್ಪೆ ಮುಚ್ಕೊಂಡಿದ್ದೆ, 2 ರೆಪ್ಪೆ ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ಅಂದರೆ ಕಣ್ಣು ಮುಚ್ಕೊಂಡಿದ್ದಾನೆ ಹೊರತು ನಿದ್ದೆ ಮಾಡ್ತಾ ಇಲ್ಲ. ಯೋಗ ನಿದ್ರೆ ಅಂದರೆ ಕಣ್ಣು ಮುಚ್ಕೊಳ್ಳೋದು ಮಾತ್ರ, ನಿದ್ರೆ ಅಲ್ಲ. ಆದ್ದರಿಂದ ದೇವರು ಕಣ್ಣು ಮುಚ್ಕೊಂಡು ಎದ್ದಿದ್ದಾನೆ. ಕಣ್ಣು ತೆಗೆದು ಮಲಗಿರ್ತಾರಲ್ಲ, ಅದು ಉಲ್ಟಾ ಪಲ್ಟಾ. ಕಣ್ಣು ತೆಗೆದು ಮಲಗೋದು ಬೇರೆ, ಕಣ್ಣು ಮುಚ್ಚು ಎದ್ದಿರೋದು ದೇವರು. ಅಂದರೆ ಕಣ್ಣು ಮುಚ್ಕೊಳ್ಳೋದು ಬೇರೆ, ನಿದ್ರೆ ಮಾಡೋದು ಬೇರೆ. ಇದು ಚಾತುರ್ಮಾಸ್ಯ ಅಂದರೆ ಯೋಗ ನಿದ್ರೆನೇ ಹೊರತು ಏನಲ್ಲ, ನಿದ್ರೆ ಅಲ್ಲ. ಯೋಗ ನಿದ್ರೆ ಕಣ್ಣು ಕೂಡಿಸಿದ ನಿದ್ರೆ, ನಿಜವಾದ ನಿದ್ರೆ ಅಲ್ಲ. ಹಾಂ, ಲಲಾಟ್ ಇಷ್ಟೇರಿತೆ ಏಕವಿಂಶ ಇತ್ಯುಚ್ಯತೆ. ಇನ್ನೊಂದು ಪದ ಬಂದಿದೆ, ನಾಳೆ ಹೇಳ್ತೀನಿ. ಗೊತ್ತಾಗಿದೆ ಆಗಲೇ. ಕೇಶವಾದಿ ರೂಪೇಣ ಲಲಾಟಾದೃಶ್ಯತೆ ರೀತಿ ಏಕವಿಂಶ ಇತ್ಯುಚ್ಯತೆ. ನಾಳೆ ಇವೆಲ್ಲ ನಾಮ ಹಾಕೊಳ್ಳೋದು ಹೇಳ್ತಾರೆ. ಕೇಶವಾದಿ ನಾಮಗಳನ್ನು ಹಾಕೋಬೇಕಾದ್ರೆ ಶುರು ಏನಂತ ಮಾಡಬೇಕು? 12 ದ್ವಾದಶ ನಾಮ ಹೇಳ್ಕೊಂಡೇ ಹಾಕಬೇಕು. ಯಾತಕ್ಕೆ ಮೊದಲು ಹೇಳ್ತಾರೆ ನಾಳೆ. ಅದು ಹೇಳಿದವರು ವಿಚಾರಣೆ ಇರೋದಿಲ್ಲ, ಎಲ್ಲೋ ಹೇಳ್ಬಿಟ್ಟಿರ್ತಾರೆ, ಸೇರಿಸ್ಕೋಬೇಕಷ್ಟೇ. ಅದು ಇದು ಆಚಾರದ ವಿಚಿತ್ರದ ಸಾಮರ್ಥ್ಯ.